ಇಂದಿನ ಸಂಚಿಕೆಗೆ ಸ್ವಾಗತ. ಮುಖಚಂದ್ರ ಎಂಬುದು ಇದಕ್ಕೆ ಉದಾಹರಣೆ. ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ. ಸರಿಯಾದ ಉತ್ತರ ರೂಪಕ ಅಲಂಕಾರ. ಉಪಮಾಲಂಕಾರಕ್ಕೆ ಉದಾಹರಣೆ: ಸೀತೆಯ ಮುಖ ಕಮಲದಂತೆ ಇದೆ. ಅನ್ವರ್ಥನಾಮ ಎಂದರೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದ. ಒಂದೇ ಜಾತಿಯ ಅನೇಕ ವಸ್ತುಗಳಿಂದ ಒಂದನ್ನು ಬೇರೆಯಾಗಿ ತೋರಿಸಲು ಕೊಟ್ಟ ಹೆಸರನ್ನು ತಿಳಿಸುವ ಪದ. ರೂಢಿಯಲ್ಲಿ ಕರೆಯುವ ಅನಿರ್ದಿಷ್ಟ ಪದ. ಭಾವನೆಯಲ್ಲಿ ಅಂತರ್ಗತವಾಗಿರುವ ಪದ. ಇದಕ್ಕೆ ಸರಿಯಾದ ಉತ್ತರ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದ. ಬಂಡನ ಪದದ ಸಮಾನಾರ್ಥಕಗಳು ಯುದ್ಧ, ಮಳಿಗೆ, ಯುದ್ಧ ಭೂಮಿ, ಮನೆ, ಗುಡಾಣ, ಯುದ್ಧ ಕಾಳಗ. ಸರಿಯಾದ ಉತ್ತರ ಆಪ್ಷನ್ 4, ಯುದ್ಧ ಕಾಳಗ. ನೆನಪಿನ ಅಕ್ಕಿಯ ಆರಲು ಬಿಟ್ಟು ಇದು ಯಾರ ಕೃತಿ? ಗಿರೀಶ್ ಕಾರ್ನಾಡ್, ಪುರುಷೋತ್ತಮ ಬಿಳಿಮಲೆ, ಮೂಡ್ನಾಕೋಡು ಚಿನ್ನಸ್ವಾಮಿ, ಪ್ರತಿಭಾ ನಂದಕುಮಾರ್. ಸರಿಯಾದ ಉತ್ತರ ಮೂಡ್ನಾಕೋಡು ಚಿನ್ನಸ್ವಾಮಿ. ನೆನಪಿನ ಅಕ್ಕಿಯ ಆರಲು ಬಿಟ್ಟು ಇದು ಒಂದು ಆತ್ಮಕಥನ ಪುಸ್ತಕ. ಅದೇ ರೀತಿಯಾಗಿ ಗಿರೀಶ್ ಕಾರ್ನಾಡ್ ಅವರು ಆಡಾಡತ ಆಯುಷ್ಯ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಪುರುಷೋತ್ತಮ ಬಿಳಿಮಲೆಯವರು ಕಾಗಿ ಮುಟ್ಟಿದ ನೀರು ಎಂಬ ಆತ್ಮಕಥನ ಪುಸ್ತಕವನ್ನು ಬರೆದಿದ್ದಾರೆ. ಪ್ರತಿಭಾ ನಂದಕುಮಾರ್ ರವರು ಅನುದಿನದ ಅಂತರಗಂಗೆ ಎಂಬ ಆತ್ಮಕಥನ ಪುಸ್ತಕವನ್ನು ಬರೆದಿದ್ದಾರೆ. ಹೆಣ್ಣಾಗಿ ಯಾರು ಹುಟ್ಟುವುದಿಲ್ಲ, ನಂತರ ರೂಪಿತವಾಗುತ್ತಾಳಷ್ಟೆ ಎಂದು ತನ್ನ ಕೃತಿಯಲ್ಲಿ ಘೋಷಿಸಿದಾಕೆ ಎಸ್ತೆಲ್ ಬಿ ಫ್ರೀಡ್ಮನ್, ಹ್ಯಾರಿಯಲ್ ಟೇಲರ್, ಸಿಮೋನ್ ದಿ ಬೋನಾ, ಫರ್ಸ್ಟನ್ ಕ್ರಾಫ್ಟ್. ಸರಿಯಾದ ಉತ್ತರ ಸಿಮೋನ್ ದಿ ಬೋನಾ. ಇದು ದಾರಿದೀಪ ಯೂಟ್ಯೂಬ್ ಚಾನಲ್.